ಮಕ್ಕಂದೂರಿನಲ್ಲಿ ಆಟಿ ತಿಂಗಳ ಸಾಂಪ್ರದಾಯಿಕ ಆಚರಣೆ, ವಿಶಿಷ್ಟ ಆಹಾರ ಪದ್ಧತಿ ಹಾಗೂ ಗೌಡ ಸಮುದಾಯದ ಸಾಂಸ್ಕೃತಿಕ ವೈಭವ ಅನಾವರಣಗೊಂಡಿತು. ಮಕ್ಕಂದೂರು ಮುಕ್ಕೋಡ್ಲು ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಮಕ್ಕಂದೂರಿನ ವಿಎಸ್ಎಸ್ಎನ್ ಸಭಾಂಗಣದಲ್ಲಿ ಆಟಿ ಜಂಬರ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಕಾರ್ಯಕ್ರಮದ ಆರಂಭವೇ ವಿಶೇಷವಾಗಿತ್ತು. ಮಹಿಳೆಯರು ವೇದಿಕೆಯ ಮುಂಭಾಗದಲ್ಲಿ ಸಾಂಪ್ರದಾಯಿಕವಾಗಿ ಅಗೆ ತೆಗೆಯುವ ಮೂಲಕ ಆಟಿ ಜಂಬರಕ್ಕೆ ಚಾಲನೆ ನೀಡಿದ್ದು ವಿಶೇಷ ಆಕರ್ಷಣೆಯಾಗಿತ್ತು. ನಮ್ಮ ಸಂಪ್ರದಾಯ ಪ್ರಕಾರ ಅಗೇನ ಎಲ್ಲ ಒಂದು 5 ಗಂಟೆ ಅಗೇನ ಗುಡ್ಡೆ ಹಾಕಿ ಇಲ್ಲಿ ಇದು ಮಾಡಿ ಮತ್ತೆ ನಮಗೆ ಇಲ್ಲಿ ಒಂದು ಕೆಸರು ಇದು ಮಣ್ಣು ಮತ್ತೆ ಒಂದು ನಮ್ಮ ಏನು ಸಂಪ್ರದಾಯ ಪ್ರಕಾರ ನಮ್ಮ ಗದ್ದೆಯಲ್ಲಿ ನೊರೆ ಹುಲ್ಲು ಸಿಕ್ಕಿದೆ. ಅದೀಗ ಭಾರಿ ಕಡಿಮೆ ಆಗಿಬಿಟ್ಟು ನೊರೆ ಹುಲ್ಲು, ಆದರೂ ಅದನ್ನು ಮಾಡಿ ಹಾಗೆ ಮಾಡಿ ನಾವೊಂದು ನಮ್ಮ ಮುಂದಿನ ಅಜ್ಜಕ್ಕ ಕೆಸರಿನೆಲ್ಲ ಹಿಂಗೆ ಹಿಂಡಿ ಅದಕ್ಕೆ ಇದು ಮಾಡಿ ನಾವು ಒಂದು ರಸ ಮಾಡಿ ಅದರಲ್ಲಿ ಒಂದು ಅಗೆದು ಬರುವಂತ ರಸನ ಹಿಂಡುವೆ, ರಸಲಿ ಹಿಂಡಿ ಹುಲ್ಲೆಲ್ಲ ಇದು ಮಾಡಿ ನಾವು ಎಲ್ಲ ಒಂದು ಕೆಸರಿನೆಲ್ಲ ಮೇಲೆ ಹಿಂಗೆ ಹಾಕಿ ಹಾಗೆ ಬಟ್ಟು ಆತು ಬಂದವೆಲ್ಲ ಹಾಗೆ ಬಟ್ಟು ಹಾಕಿ ನಮ್ಮ ಹಾಗೆ ಕೆಲಸದಿಂದ ಮುಗಿದು ಇನ್ನು ಜಂಬರ ಶುರು ಮಾಡೋಣ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೊಡಗು ಗೌಡ ಸಮಾಜಗಳ ಫೆಡರೇಷನ್ ಅಧ್ಯಕ್ಷ ಆನಂದ್ ಕರಂದ್ಲಾಜೆ, ಆಟಿ ತಿಂಗಳು ವೈಜ್ಞಾನಿಕವಾಗಿಯೂ ಸಾಂಪ್ರದಾಯಿಕವಾಗಿಯೂ ವಿಶೇಷ ಮಹತ್ವ ಹೊಂದಿದೆ. ಈ ಸಂದರ್ಭದಲ್ಲಿ ಸಿಗುವ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು. ರೈತರು ಕೃಷಿಯಿಂದ ವಿಮುಖರಾಗದೆ ಭತ್ತದ ಕೃಷಿಯನ್ನು ಮುಂದುವರಿಸಬೇಕು ಎಂದು ಕರೆ ನೀಡಿದರು. ಮಕ್ಕಂದೂರು ಮುಕ್ಕೋಡ್ಲು ಗೌಡ ಮಹಿಳಾ ಒಕ್ಕೂಟದ ಕಚೇರಿ ನಿರ್ಮಾಣಕ್ಕೆ ₹25,000 ಹಾಗೂ ಮಕ್ಕಂದೂರು ಮುಕ್ಕೋಡ್ಲು ಗೌಡ ಸಮಾಜದ ಕಟ್ಟಡ ನಿರ್ಮಾಣಕ್ಕೆ 1 ಲಕ್ಷ ನೆರವು ನೀಡುವುದಾಗಿ ಭರವಸೆ ನೀಡಿದ ಆನಂದ್ ಕರಂದ್ಲಾಜೆ, ಇತರೆ ದಾನಿಗಳಿಂದಲೂ ಅಗತ್ಯ ಸಹಕಾರ ಒದಗಿಸುವುದಾಗಿ ತಿಳಿಸಿದರು. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ನಿಗಮದ ಅಗತ್ಯದ ಕುರಿತು ಗಮನ ಸೆಳೆಯಲಾಗಿದ್ದು, ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಶಾಸಕ ಮಂಥರ್ಗೌಡ ಅವರ ಒತ್ತಾಸೆಯಿಂದ ಶೀಘ್ರದಲ್ಲೇ ಬುನಾದಿ ಹಾಕಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ನಮ್ಮ ಸಾಂಪ್ರದಾಯಿಕ ದೃಷ್ಟಿಕೋನದಿಂದಲೂ ಬಹಳ ಮುಖ್ಯವಾದಂತಹ ಒಂದು ಆಚರಣೆ, ಒಂದು ತಿಂಗ, ಒಂದು ಸಣ್ಣ ಹಬ್ಬ ಇದ್ದಂಗೆ ಸಾಗೋದು. ಯಾಕೆಂದ್ರೆ ಮೊದಲು ಜಡಿ ಮಳೆಗಾಲ ಈ ಆಗಸ್ಟ್ ಮತ್ತು ಜುಲೈ ತಿಂಗಳಲ್ಲಿ ಬಂದಿತ್ತು. ಆ ಜಡಿ ಮಳೆಗಾಲದಲ್ಲಿ ನಮ್ಮ ದೇಹಕ್ಕೆ ಹೇಗೆ ಪೂರಕವಾಗಿ ನಾವು ಆರೋಗ್ಯನ ಹೇಗೆ ಕಾಪಾಡಿಕೊಳ್ಳಬೇಕು ಮತ್ತೆ ಹೇಗೆ ಬದುಕು ಹೇಳುವಂಥದಕ್ಕೆ ನಮ್ಮ ಆಹಾರ ಪದ್ಧತಿಯ ಒಂದು ಸಣ್ಣ ಬದಲಾವಣೆ ಈ ತಿಂಗಳಲ್ಲಿ ನಾವು ಹಿರಿಯರು ಮಾಡಿಕೊಂಡಿದ್ದು, ಅದರ ಮುಂದುವರಿದ ಭಾಗನೇ ನಾವು ಈಗ ಮಾಡ್ಕೊಳ್ಳೋದು. ಈಗ ಜಡಿಮಳೆ ಇಲ್ಲದರೂ ಸಹ ಸಾಂಪ್ರದಾಯಿಕ ದೃಷ್ಟಿಯಿಂದ ನಮ್ಮ ಆಚರಣೆ ಬಹಳ ಮುಖ್ಯ. ಯಾಕಂದ್ರೆ ಈ ನಮ್ಮ ಏನು ಆಟಿ ತಿಂಗಳ ಒಂದು ಆಹಾರ ಉಂಟು ಅದು ನಮ್ಮ ಜನಾಂಗದ ಆರೋಗ್ಯ ಕಾಪಾಡೋ ದೃಷ್ಟಿಯಿಂದ, ಜನರ ಒಂದು ಇಮ್ಯುನಿಟಿ ಪವರ್ನ ಬಾಡಿಯಲ್ಲಿ ಜಾಸ್ತಿ ಮಾಡೋ ದೃಷ್ಟಿಯಿಂದಲೂ ಸಹ ಇದೊಂದು ಬಹಳ ಮುಖ್ಯ. ಹಾಗಾಗಿ ಈ ಆಹಾರ ಪದ್ಧತಿನ ಮತ್ತು ಈ ಸಂಪ್ರದಾಯ ಹೇಳಿದ್ರೆ ಆಟಿ ತಿಂಗಳಲ್ಲಿ ನಮಗೆ ದೈವಿಕ ಶಕ್ತಿಗಳ ಆಹ್ವಾನ ಆಗುತ್ತೆ ಅಂತ ಹೇಳ್ತಾರೆ. ಬಹುಶಃ ಅದನ್ನ ಆಟಿಗಳಿಂದ ಹೇಳುವಂಥದ್ದು ನಾವು ಸ್ವಲ್ಪ ಬಂದ್ಬಿಟ್ಟು ಹಾಗೆ ನಮ್ಮ ಇಲ್ಲಿ ಸಾಕಷ್ಟು ಜನ ನಾವು ಪೂಜೆ ಪುರಸ್ಕಾರ ಮಾಡುವೆ. ನಾವು ಪಾಸಿಟಿವ್ ಎನರ್ಜಿನ ನಾವು ಈ ತಿಂಗಳಲ್ಲಿ ಆಹ್ವಾನ ಮಾಡಿಕೊಂಡವೆ. ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಮಾತನಾಡಿ, ಮಕ್ಕಂದೂರು ಮುಕ್ಕೋಡ್ಲು ಗೌಡ ಸಮಾಜದ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಿರುವ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು. ಆರೋಗ್ಯ ಕಾಪಾಡಿಕೊಳ್ಳೋಸ್ಕರ ನಮ್ಮ ಹಿರಿಯರು ಮಾಡಿದಂಥ ಈ ಆಟಿ ಹಬ್ಬ ಸಂಪ್ರದಾಯ ನಾವು ಇನ್ನೂ ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದನ್ನು ನಾವು ಇನ್ನೂ ಹೀಗೆ ಮುಂದುವರಿಸ್ಕೊಂಡು ಹೋಗುವ. ಹಾಗೆಯೇ ಈಗ ನಮ್ಮ ಆನಂದ್ ಅವರು ಹೇಳಿದ್ರು, ನಾವು ಇಲ್ಲಿಗೆ ಸಮಾಜಕ್ಕೆ ಒಂದು ಕಟ್ಟಡ ಕಟ್ಟಬೇಕು, ಸೊ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಬೇಕು ಅಂತ. ಸೊ ಈ ವ್ಯವಸ್ಥೆಗೆ ನನ್ನ ಸಹಾಯ ಯಾವತ್ತೂ ಇರುತ್ತೆ. ನಮ್ಮ ಜನರು ಯಾವುದೇ ಕಾರ್ಯಕ್ರಮ ಯಾವುದೇ ಕಟ್ಟಡಗಳಿರುತ್ತೆ, ಇದಕ್ಕೆ ನನ್ನ ಸಹಾಯ ಖಂಡಿತವಾಗುತ್ತೆ. ಕೊಡಗು ದಕ್ಷಿಣ ಕನ್ನಡ ಗೌಡ ಒಕ್ಕಲಿಗರ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಮೂಟೆರ ಪುಷ್ಪಾವತಿ ಮಾತನಾಡಿ, ಗೌಡ ಸಮುದಾಯ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವ ಮೂಲಕ ತಮಗೆ ದೊರೆಯಬೇಕಾದ ಮೂಲ ಸೌಕರ್ಯ ಹಾಗೂ ಸ್ಥಾನಮಾನಗಳನ್ನು ಪಡೆದುಕೊಳ್ಳಬೇಕು ಎಂದರು. ಗೌಡ ಯುವ ವೇದಿಕೆಯ ಸಹಯೋಗದೊಂದಿಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಿದೆ. ಒಕ್ಕಲಿಗ, ಅರೆಭಾಷೆ ಹಾಗೂ ತುಳು ಜಾನಪದ ಶೈಲಿಯ ಹಾಡುಗಳನ್ನು ಕ್ಯಾಸೆಟ್ ರೂಪದಲ್ಲಿ ಹೊರತರುವ ಉದ್ದೇಶವಿದ್ದು, ಸ್ವತಃ ರಚಿಸಿರುವ ಜನಪದ ಹಾಡುಗಳನ್ನು ಸಮುದಾಯದವರು ನೀಡಿದ್ರೆ ಅವುಗಳನ್ನು ಕ್ಯಾಸೆಟ್ನಲ್ಲಿ ಬಳಸಿಕೊಳ್ಳಲಾಗುವುದು ಎಂದರು. ನಮಗೆ ಇತ್ತೀಚಿನ ದಿನಮಾನಗಳಲ್ಲಿ
ನಮ್ಮನ್ನು ಒಂದು ಸೈಡ್ನಲ್ಲಿ ಮಾಡುವಂತಹ ಒಂದು ಪ್ರಕ್ರಿಯೆ ಈ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದ್ದು ಈಗೆಲ್ಲ ಅನುಭವಕ್ಕೆ ಬಂದಿದೆ. ಈ ದಿಶೆಯಲ್ಲಿ ನಾವು ಏನಾದರೂ ಹೋರಾಡಬೇಕು, ಮುಂದೆ ಹೋಗಬೇಕು. ನಾವು ಸರಿಸಮಾನವಾಗಿ ಸಮಾಜದಲ್ಲಿ ಈ ಸಾಂವಿಧಾನಿಕ ಒಂದು ಹಕ್ಕನ್ನು ನಾವು ಪಡ್ಕೊಂಡು ಸರಿಸಮಾನವಾಗಿ ನಿಂತ್ಕೊಳ್ಬೇಕು ಅಂದರೆ ನಮ್ಮದು ಒಂದು ಒಗ್ಗಟ್ಟಿನ ಅವಶ್ಯಕತೆ ಇದೆ. ಒಗ್ಗಟ್ಟು ಅಂದರೆ ಕೇವಲ ಒಂದು ವ್ಯಕ್ತಿ ಅಥವಾ ಕೆಲವೇ ವ್ಯಕ್ತಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದು ದೊಡ್ಡ ಸಮೂಹ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಗೌಡ ಒಕ್ಕಲಿಗ ವೃತ್ತಿಯನ್ನು ಹೊಂದಿದಂತಹ ಇತರ ಉಪಜಾತಿಗಳು ಅಂದರೆ ಒಕ್ಕಲಿಗ ಗೌಡರಿರ್ಬೋದು, ಗಂಗಾಧಿ ಗೌಡರಿರ್ಬೋದು, ನಾವೆಲ್ಲ ಸೇರಿಕೊಂಡು ಒಂದು ಒಕ್ಕಲತನವನ್ನೇ ಒಂದು ಕೃಷಿ ಪದ್ಧತಿಯನ್ನಾಗಿ ಆಚರಣೆ ಮಾಡಿಕೊಂಡಂತಹ ಒಂದು ಸಮೂಹ ನಾವೇನು ಗೌಡರು ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಹೋರಾಟ ಇರ್ಬೋದು, ನಮ್ಮ ಸಾಂಸ್ಕೃತಿಕ ಒಂದು ಬೇರೆ ಬೇರೆ ಪದ್ಧತಿಗಳನ್ನು ಎಕ್ಸ್ಚೇಂಜ್ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ನಮಗೆ ಸಿಗಬೇಕಾದಂಥ ಮೂಲ ಸೌಕರ್ಯ ಇರ್ಬೋದು ಅಥವಾ ಇನ್ನಾವುದೇ ಸ್ಥಾನಮಾನಗಳನ್ನು ನಾವು ಒಗ್ಗಟ್ಟಾಗಿ ಪಡ್ಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಈ ಒಂದು ಸಂಸ್ಥೆ ಅಥವಾ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮಾತನಾಡಿ, ಮಹಿಳೆಯರು ಆಕಾಶವಾಣಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಹೆಸರುವಾಸಿಯಾಗಬೇಕೆಂದು ಸಲಹೆ ನೀಡಿದರು. ಕೊಡಗು ದಕ್ಷಿಣ ಕನ್ನಡ ಒಕ್ಕಲಿಗರ ಗೌಡ ಸಮಾಜದ ಸ್ಥಾಪಕಾಧ್ಯಕ್ಷೆ ಪುದಿಯ ನೆರವನ ರೇವತಿ ಮಾತನಾಡಿ, ಕೊಡಗು ಗೌಡ ವಿದ್ಯಾಸಂಘವನ್ನು ಸ್ಥಾಪಿಸಿದವರು ಮಕ್ಕಂದೂರು ಗ್ರಾಮದ ಕುಂಬಗೌಡನ ಕುಶಾಲಪ್ಪ ಎಂಬುದನ್ನು ಸ್ಮರಿಸಿದರು. ಸಂಘವನ್ನು ಕಟ್ಟುವುದು ಸುಲಭವಾದರೂ ಅದನ್ನು ನಿರಂತರವಾಗಿ ಮುನ್ನಡೆಸುವುದು ಸವಾಲಿನ ಕೆಲಸ. ಮಕ್ಕಂದೂರು ಮುಕ್ಕೋಡ್ಲು ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ನವೀನ ಕುಮಾರಿ ನೇತೃತ್ವದ ಉತ್ಸಾಹಿ ತಂಡ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಮುದಾಯದ ಏಳಿಗೆ ಹಾಗೂ ಸಂಸ್ಕೃತಿಯ ಉಳಿವಿಗೆ ಶ್ರಮಿಸುತ್ತಿದೆ ಎಂದು ಶ್ಲಾಘಿಸಿದರು. ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತ ರಂಜಿತ್ ಆಟಿ ತಿಂಗಳ ಮಹತ್ವ ಹಾಗೂ ಅದರ ಹಿಂದಿರುವ ಸಾಂಪ್ರದಾಯಿಕ ಆಚರಣೆಗಳ ಕುರಿತು ವಿವರಿಸಿದರು. ಮಕ್ಕಂದೂರು ಮುಕ್ಕೋಡ್ಲು ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ತೂಟೆರ ನವೀನ ಕುಮಾರಿ ಮಾತನಾಡಿ, ಮಹಿಳಾ ಒಕ್ಕೂಟ ನಡೆದು ಬಂದ ಹಾದಿ, ಇದುವರೆಗೆ ಕೈಗೊಂಡ ಕಾರ್ಯಕ್ರಮಗಳು ಹಾಗೂ ಮಹಿಳೆಯರ ಸಂಘಟಿತ ಪ್ರಯತ್ನದ ಕುರಿತು ವಿವರಿಸಿದರು. ಒಕ್ಕೂಟದ ಮಹಿಳೆಯರ ಶ್ರಮ ಮತ್ತು ಪ್ರಯತ್ನವನ್ನು ಶ್ಲಾಘಿಸಿದರು. ಮಕ್ಕಂದೂರು ಮುಕ್ಕೋಡ್ಲು ಗೌಡ ಸಮಾಜದ ಪದಾಧಿಕಾರಿ ಕುಡೇಕಲ್ ಸಂತೋಷ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾಜದ ಉಪಾಧ್ಯಕ್ಷ ಕೊಟ್ಟಕೇರಿಯನ ಪ್ರದೀಪ್ ಸಂದರ್ಭೋಚಿತವಾಗಿ ಮಾತನಾಡಿದರು. ಬಳಿಕ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಕಕ್ಕಡ ತಿಂಗಳ ವಿಶೇಷ ಖಾದ್ಯಗಳ ಪ್ರದರ್ಶನವನ್ನು ಮೂಟೆರ ಪುಷ್ಪಾವತಿ ಉದ್ಘಾಟಿಸಿದರು. ಮಹಿಳೆಯರು ತಮ್ಮ ಮನೆಗಳಲ್ಲಿ ಸಿದ್ಧಪಡಿಸಿಕೊಂಡು ಬಂದಿದ್ದ ಸಾಂಪ್ರದಾಯಿಕ ಖಾದ್ಯಗಳು ಎಲ್ಲರ ಗಮನ ಸೆಳೆದವು. ಪತ್ರೊಡೆ, ಕಣಿಲೆ ಪಲ್ಯ, ಅಕ್ಕಿ ರೊಟ್ಟಿ, ಮಾವಿನ ಹಣ್ಣಿನ ಸಾರು, ಬೈನೆ ಹುಡಿಯ ಹಲ್ವಾ, ಆಟಿ ಹಲ್ವಾ, ತರಕಾರಿ ಇಡ್ಲಿ, ಪಾಪಿಟ್ಟು, ಕೋಳಿ ಸಾರು, ಮೀನು ಫ್ರೈ, ಹಣ್ಣಿನ ರಸಾಯನ, ಚರ್ಮೆ ಸೊಪ್ಪಿನ ಪಲ್ಯ, ಕೆಸಸಾರು, ನೀರುದೋಸೆ, ಕೈಹುಳಿ ಚಟ್ನಿ, ಕೂಗಲೆ ಹಿಟ್ಟು, ಏಡಿ ಸಾರು, ಎಳ್ಳು ಮೆಂತೆ ಸೇರಿದಂತೆ ಹಲವು ಬಗೆಯ ಖಾದ್ಯಗಳು ಮೆಚ್ಚುಗೆಗೆ ಪಾತ್ರವಾದವು.
ಅಗೆ ತೆಗೆಯುವ ಸಾಂಪ್ರದಾಯಿಕ ಆಚರಣೆಯಿಂದ ಆರಂಭಗೊಂಡು ಆಟಿ ತಿಂಗಳ ಅಪರೂಪದ ಖಾದ್ಯಗಳ ಪ್ರದರ್ಶನದವರೆಗೆ ಇಡೀ ಕಾರ್ಯಕ್ರಮವು ಗೌಡ ಸಮುದಾಯದ ಒಗ್ಗಟ್ಟು, ಸಂಸ್ಕೃತಿಯ ಚಿತ್ರಣವನ್ನು ಕಟ್ಟಿಕೊಟ್ಟಿತು. ಆಟಿ ಜಂಬರವು ಕೇವಲ ಸಂಭ್ರಮದ ಕಾರ್ಯಕ್ರಮವಾಗಿರದೆ ಹಿರಿಯರಿಂದ ಬಂದ ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಅರ್ಥಪೂರ್ಣ ವೇದಿಕೆಯಾಗಿ ಗಮನ ಸೆಳೆಯಿತು. ಚಿತ್ತಾರ ನ್ಯೂಸ್, ಮಕ್ಕಂದೂರು.